ಸೃಷ್ಟಿகளை ತೊಳೆದು ಕೊಂಡಿರುವ ಜನಗಳು ಸೃಷ್ಟಿಗಳನ್ನು ಆರಾಧಿಸುತ್ತಿರುವ ಜನರು ತಿರಳಾಗಿ ಎಳುಬಿ ಸೃಷ್ಟಿತವரை ತೊಳಪೋகிறார்கள். ಅವರು ಏರೇಳವಾಗಿ ಎದ್ದು ಸೃಷ್ಟಿಕರ್ತನನ್ನು ಆರಾಧಿಸಲಿಕ್ಕೆ ಹೋಗುತ್ತಾರೆ. அறியப்படாத காரியங்களை தொழுது கொண்டிருந்த ஜனங்கள் ತಿಳಿಯಲ್ಪಡದಿರುವಂತ ಕಾರ್ಯಗಳನ್ನು ಆರಾಧಿಸುತ್ತಾ ಇದ್ದ ಜನರು அதற்காக ஜீவனை கொடுத்து ஆட்டுக்குட்டியானவரை தொழுது கொள்ள போகிறார்கள். ಅವರು ಅದಕ್ಕಾಗಿ ತಮ್ಮ ಜೀವವನ್ನು ಕೊಟ್ಟು ಯಜ್ಞದ ಕುರಿಯಾದ ಆತನನ್ನು ಅವರು ಆರಾಧಿಸಲಿಕ್ಕಾಗಿ ಪ್ರಾರಂಭಿಸುತ್ತಾರೆ. ಇದು ಭೂಮಿಯ ಮೇಲೆ எங்கும் வரப்போகிற ஒரு புதிய காரியம். ಇದು ಭೂಮಿಯ ಮೇಲಿರುವಂತ ಭೂಮಿಯ ಮೇಲೆ ಬರಲಿಕ್ಕೆ ಹೋಗುವಂತ ಹೊಸ ಕಾರ್ಯಗಳು. இதைத்தான் நம்ம ரிவைவல் என்று சொல்லுகிறோம். ಇದನ್ನೇ ನಾವು ಜೀವನ ಎಂದು ಕರೆಯುತ್ತೇವೆ. அவர்கள் கிறிஸ்துவை அறிகிற அறிவினால் நிறைந்திருப்பார்கள். ಅವರು ಕ್ರಿಸ್ತನನ್ನು ತಿಳಿಯಲ್ಪಡುವಂತ ತಿಳುವಳಿಕೆಯಿಂದ அவர் தேவன் என்பதை ஒத்துக்கொள்வார்கள். ಅವರು ದೇವರು ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. அவரை துதிக்கவும் கனத்தை செலுத்தவும் ஆரம்பிப்பாங்க. ಅವರು ಸ್ತುತಿಯನ್ನ ಘನವನ್ನ ಆತನಿಗೆ ಸಲ್ಲಿಸುತ್ತಾರೆ. இதைத்தான் எழுப்புதல் என்று சொல்லுகிறோம். ಇದನ್ನೇ ಜೀವನ ಎಂದು ಕರೆಯುತ್ತೇವೆ. பூமிக்கு கீழே இருக்கிறவர்களை பற்றி நம்ம யோசிக்கல. ಭೂಮಿಯ ಕೆಳಗಡೆ ಇರುವವರ ಕುರಿತಾಗಿ ನಾವು ಯೋಚನೆ ಮಾಡಲಿಲ್ಲ. ನಾವು வாழ்கிற பூமியில ನಾವು ವಾಸ ಮಾಡೋ ಭೂಮಿಯಲ್ಲಿ ஆண்டவராகிய இயேசு கிறிஸ்துவை ಕರ್ತನಾದ ಯೇಸು ಕ್ರಿಸ್ತನನ್ನು தொழுது கொள்கிற பெரிய கூட்டம்